ಈ ತರ ಒಂದು ಇನಿಷಿಯಲ್ ಮ್ಯಾಚಿಗೆ ಬಿಲ್ಡಪ್ ಈ ಟೂರ್ನಮೆಂಟ್ ಅಲ್ಲಿ ಇನ್ನ ಒಂದು ಮ್ಯಾಚಿಗೆ ಸಿಕ್ಕಿಲ್ಲ. ಯಾಕೆಂದ್ರೆ ಆ ತರ ಇರುವಂತ ಮ್ಯಾಚ್ ಇವತ್ತು ನಡೀತಾ ಇರೋದು ರಾಯಲ್ಸ್ ಬ್ಯಾಟರ್ ಆಫ್ ರಾಯಲ್ಸ್ ನಡೀತಾ ಇರೋದು ಮಗ. RCB ಅಗೇನ್ಸ್ಟ್ ರಾಜಸ್ಥಾನ್ ರಾಯಲ್ಸ್. ರಾಜಸ್ಥಾನ್ ಅವರ ಹೋಮ್ ವೆನ್ಯೂಲ್ ಆಗ್ತಾ ಇರುವಂತ ಮ್ಯಾಚು. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ, ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಮ್ಯಾಚ್ ನ ಯಾರು ಗೆಲ್ತಾರೆ? ಆಲ್ಮೋಸ್ಟ್ ನೆಕ್ ಟು ನೆಕ್ ಫೈಟ್ ಇದೆ ಗುರು. ಒಟ್ಟಲ್ಲಿ ಇವತ್ತು ಯಾರಾದ್ರೂ ಒಬ್ರು ಸೋಲ್ಲೇಬೇಕು, ಮೊದಲನೇ ಸೋಲನ್ನ ಕಾಣಲೇಬೇಕು. IPL ಅಲ್ಲಿ ಈ ಸೀಸನ್ ಅಲ್ಲಿ ಯಾರು ಸೋಲ್ತಾರೆ? ಸೊ ಇಲ್ಲಿನ ಪರ್ಸೆಂಟೇಜ್ ವಿಚಾರಕ್ಕೆ ಬಂತು ಅಂತ ಅಂದರೆ ಸಿಕ್ಕಾಪಟ್ಟೆ ಕ್ಲೋಸ್ ಇದೆ ಗುರು. ವೆನ್ ಪ್ರೆಡಿಕ್ಟಾರ್ ಪರ್ಸೆಂಟೇಜ್ ವಿಚಾರಕ್ಕೆ ಬಂತು ಅಂದರೆ 52-48 ಇದೆ. 52 ಯಾರು ಅಂತಂದರೆ ಅದು RCB, 48 ಯಾರು ಅಂತಂದರೆ ಅದು ರಾಜಸ್ಥಾನ್ ರಾಯಲ್ಸ್. ಸಿಕ್ಕಾಪಟ್ಟೆ ಕ್ಲೋಸ್ ಆಗಿರುವಂಥ ಬ್ಯಾಟಲ್ ಇದು. ಅದಕ್ಕೆ ಬ್ಯಾಟಲ್ ಆಫ್ ರಾಯಲ್ಸ್ ಅಂತ ಹೇಳ್ತಾ ಇರೋದು. ಹೌದು, ಎಲ್ಲ ಸೀಸನ್ ಹೆಂಗಿರ್ತಿತ್ತು ಅಂದರೆ ವಿಚಿತ್ರವಾಗಿರ್ತಿತ್ತು, ಬೇರೆ ತರನೇ ಇರ್ತಿತ್ತು. ರಾಜಸ್ಥಾನ್ ರಾಯಲ್ಸ್ ಮತ್ತು RCB ಒಂದೇ ಸೀಸನಲ್ಲಿ ಡಾಮಿನೇಟ್ ಮಾಡಿದ್ದಾರೆ ಅನ್ನೋ ಥರ, ಅಂದರೆ ಒಂದೇ ಸೀಸನಲ್ಲಿ ಇಬ್ಬರು ಕೂಡ ಡಾಮಿನೇಟ್ ಮಾಡಿದ್ದಾರೆ ಅನ್ನೋ ಥರ ಇರಲಿಲ್ಲ. ಬಟ್ ಈ ಸೀಸನಲ್ಲಿ ಕರೆಂಟ್ಲಿ ಪ್ರಿಸೈಸ್ ಆಗಿ ಮೆನ್ಷನ್ ಮಾಡಬೇಕು, ಇನ್ನೂ ಟೂರ್ನಮೆಂಟ್ ಸ್ಟಾರ್ಟ್ ಆಗಿದೆ. ಲಾಂಗ್ ಟೂರ್ನಮೆಂಟು, ಏನು ಬೇಕಾದ್ರೂ ಆಗ್ಬೋದು. ಫಸ್ಟ್ ಹಾಫಲ್ಲಿ ಒಂಥರ ಆಡೋದು, ಸೆಕೆಂಡ್ ಹಾಫಲ್ಲಿ ಒಂಥರ ಆಡೋದೆಲ್ಲ ನೋಡಿದ್ವಿ ನಾವು. ಫಸ್ಟ್ 4 ಗೇಮ್ ಒಂಥರ ಆಡೋದು, ಆಮೇಲೆ ಹೋಗ್ತಾ ಒಂದು ಡುಬಾಕ್ ಥರ ಆಡೋದು, ಇದೆಲ್ಲ ನೋಡ್ಬಿಟ್ಟಿದ್ದೀವಿ. ಬಟ್ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟಲ್ಲಿ ಸಖತ್ತಾಗಿ ಸೈಕಿಗೆ ಪರ್ಫಾರ್ಮ್ ಮಾಡ್ತಿರುವಂಥ ಟೀಮ್ಗಳು ಯಾವುದು ಅಂತ ಅನ್ನೋದು ಪಂಜಾಬ್ ಕಿಂಗ್ಸು, ಇವರು ಮತ್ತು ಅವರು RCB ಮತ್ತು ರಾಜಸ್ಥಾನ್ ರಾಯಲ್ಸು. ಸೊ ಇವತ್ತು ಆಗ್ತಾ ಇರುವಂಥ ಮ್ಯಾಚಲ್ಲಿ ಅಂದರೆ ಬರ್ಸಾಪುರ ಸ್ಟೇಡಿಯಂ ಗುವಾಹಟಿಲಿ ಆಗ್ತಾ ಇರುವಂಥ ಮ್ಯಾಚು. ಲಾಸ್ಟ್ ಮ್ಯಾಚ್ ಯಾವುದು ಅಂತ ಗೊತ್ತಲ್ಲಪ್ಪ, ಮಳೆ ಬಂದು ನಿಂತೋಗಿದ್ದ ಮ್ಯಾಚು ಮತ್ತೆ ರೆಸ್ಯೂಮ್ ಆಯ್ತಲ್ಲ ಅಲ್ಲಿ. ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ರಾಜಸ್ಥಾನ್ ರಾಯಲ್ಸು ಅದ್ದೂರಿಯಾಗಿ ಗೆದ್ರಲ್ಲ. ಫಸ್ಟ್ ಬ್ಯಾಟಿಂಗ್ ಆದಂಥ ರಾಜಸ್ಥಾನ್ ರಾಯಲ್ಸು, ಹೌದು, ಟಾಸ್ ಗೆದ್ದು ಬೌಲಿಂಗ್ ಏನು ಆಯ್ಕೆ ಮಾಡ್ಕೊಂಡ್ರು ಮುಂಬೈ ಇಂಡಿಯನ್ಸ್ ಅವರು. ಸರಿಯಾಗಿ ವಾಂಚ್ ಇಕ್ಬಿಟ್ರು ಇಬ್ಬರು ಓಪನರ್ಸು, ವೈಭವ್ ಸೂರ್ಯವಂಶಿ ಜೊತೆಗೆ ಯಶಸ್ವಿ ಜಾಯ್ಸ್ವಾಲ್ ಮ್ಯಾಚ್ ವಿನ್ನರ್, ಗೇಮ್ ವಿನ್ನರ್ ಆಗಿದ್ದು. ಸೊ ಇದೆಲ್ಲರಿಗೂ ಗೊತ್ತೇ ಇರುತ್ತೆ. ಈ ಒಂದು ಸ್ಟೇಡಿಯಮಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ ರಾಜಸ್ಥಾನ್ ರಾಯಲ್ಸು 150 ಹೊಡೆದ್ರು. ಜಸ್ಟ್ 11 ಓವರ್ಗೆ 150 ಸರಿಯಾಗಿ ವಾಂಚ್ ಬಿಸಾಕ್ಬಿಟ್ರು. ಆ್ಯಂಡ್ ಈ ಒಂದು ವೆನ್ಯೂಲಿ ಸ್ವಲ್ಪ ಮಳೆ ಗಿಳೆ ಎಲ್ಲ ಬಂದು ನಿಂತು ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಪೇಸಸ್ಸು ಎಫೆಕ್ಟಿವ್ ಆಗುವಂಥ ಚಾನ್ಸಸ್ಸು ಇನಿಷಿಯಲಿ ಕಾಣಿಸ್ಕೊಳುತ್ತೆ. ಆ್ಯಂಡ್ ಲಾಸ್ಟ್ ಮ್ಯಾಚನ್ನು ಕೂಡ ನೋಡಿರ್ತೀರ, RR ಅವರ ಪೇಸಸ್ಸು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರೋ ಮುಂಬೈ ಇಂಡಿಯನ್ಸ್ನ ಬ್ಯಾಟರ್ಸ್ ವಿರುದ್ಧ ಅಂತ. ಪ್ರೆಷರ್ ಇತ್ತು, ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆದರೆ ಇನ್ನೇನಮ್ಮ ಅಂತ ಹೇಳ್ತು ಅಂದರೆ ಇಲ್ಲ, ಅದು ಜೆನ್ಯೂನ್ ವಿಕೆಟ್ ಟೇಕಿಂಗ್ ಡೆಲಿವರಿಗಳೇ ಆಗಿದ್ದು. ಸೊ ಇವರು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇವರು. ಬೌಲಿಂಗ್ ಯೂನಿಟ್ ಒಂದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಜೋಫ್ರಾ ಆರ್ಚರ್ ಆಗಿರ್ಬೋದು, ಬೋಜರ್ ಆಗಿರ್ಬೋದು, ಸಂದೀಪ್ ಶರ್ಮಾ ಆಗಿರ್ಬೋದು, ಸೊ ಸೈಕ್ ತುಷಾರ್ ದೇಶಪಾಂಡೆ ಆಗಿರ್ಬೋದು, ಎಲ್ಲರೂ ಕೂಡ ಫಾಸ್ಟ್ ಬೌಲಿಂಗ್ ಅಟ್ಯಾಕು ಸೈಕಾಗಿ ಕಾಣಿಸ್ಕೊಂಡಿದ್ರೆ. ಮ್ಯಾಚ್ ವಿನ್ನರ್ ಎಲ್ಲರೂ ಕೂಡ ಒಂಥರ ಮ್ಯಾಚ್ ವಿನ್ನರ್ ಥರನೇ ಕಾಣಿಸ್ತಿದೆ. RCB ಏನು ಕಮ್ಮಿ ಇಲ್ಲಮ್ಮ, RCB ಕೂಡ ಮ್ಯಾಚ್ ವಿನ್ನರ್ ಥರನೇ ಕಾಣಿಸ್ತಿದೆ. ಎಲ್ಲರೂ ಕೂಡ ಮ್ಯಾಚ್ ವಿನ್ನರ್ ಥರನೇ ಕಾಣಿಸ್ತಿದೆ. RCB ಅದ್ದೂರಿಯಾಗಿ ಗೆದ್ದಿದ್ದಾರೆ RCB. ಇವತ್ತಿನ ಮ್ಯಾಚು ನನ್ನ ಪ್ರಕಾರ ಈ ಮ್ಯಾಚು RR ಅವ್ರದ್ದು ಕೂಡ ಕ್ಲೋಸ್ಗೆ ಹೋಗುತ್ತೆ. ಅಂದರೆ ನೋಡಿ, ಲಾಸ್ಟ್ 2 ಮ್ಯಾಚ್ ಹೆಂಗಾಗಿದೆ ಅಂತಂದರೆ ಲಾಸ್ಟ್ ಬಾಲ್ ವಿಕ್ಟ್ರಿ ಆಗಿದೆ, ಲಾಸ್ಟ್ ಬಾಲ್ ಫಿನಿಶ್ ಆಗಿದೆ. ಈ ಮ್ಯಾಚು ನಾವು ಆ ಥರ ಆದರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. IPL ಸಿಕ್ಕಾಪಟ್ಟೆ ಕುತೂಹಲ, ಒಂಥರ ಇಂಟೆನ್ಸ್ ಇಂಟೆನ್ಸಿಟಿನ ಮೂಡಿಸ್ತಾ ಇದೆ. ಲಾಸ್ಟ್ 2 ಮ್ಯಾಚ್ ಅದೇ ಥರ ಆಯಿತು. ಈ ಮ್ಯಾಚು ಹೋಪ್ಸ್ ಇದೆ ಲಾಸ್ಟ್ ಬಾಲ್ವರೆಗೂ ಹೋಗುತ್ತೆ ಅಂತ. ಸೊ ಇಲ್ಲಿನ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ವಿಚಾರಕ್ಕೆ ಬಂತು ಅಂತಂದರೆ 175 ಇದೆ. ಬಟ್ ಪಿಚ್ಚು ಮಳೆಗಿಳೆ ಎಲ್ಲ ಏನು ಬಂದಿಲ್ಲ, ಸ್ವಲ್ಪ ಡ್ರೈ ಆಗಿತ್ತು ಅಂದರೆ ಫ್ಲಾಟ್ ಆಗೇನೆ ಇದು ಬಿಹೇವ್ ಆಗುತ್ತೆ. ಇನ್ ಕೇಸ್ ಮಳೆಗಿಳೆ ಏನೋ ಬಂದಿತ್ತು ಅಂತಂದರೆ ಸ್ವಲ್ಪ ಹಿಡಿದು ಬರುವಂಥ ಚಾನ್ಸಸ್ಸು ಇದೆ. ಸ್ವಲ್ಪ ಬ್ಯಾಟರ್ಸ್ಗಳು ಸ್ಟ್ರಗಲ್ ಮಾಡುವಂಥ ಚಾನ್ಸಸ್ನು ಕೂಡ ಕಾಣಿಸ್ತಿದೆ. ಆ್ಯಂಡ್ ಮಳೆ ರೀಸೆಂಟಾಗಿ ಗುವಾಹಟಿಲಿ ಚೆನ್ನಾಗೇ ಬಂದಿತ್ತು. ಇವತ್ತು ಬರುವಂಥ ಚಾನ್ಸಸ್ ಕೂಡ ಇದೆ ಅಂತ ಬಿಟ್ಟಿದೆ, ನೋಡುವ. ಸೊ ಅಂದರೆ ಫುಲ್ ಏನು ಮಳೆ ಬಂದ್ಬಿಟ್ಟು ಮ್ಯಾಚ್ ನಿಂತೋಗ್ಬಿಡುತ್ತೆ ಅಂತೇನಿಲ್ಲ. ಬಟ್ ಚಾನ್ಸಸ್ ಅದೇನು ಅಂತ ಇದೆ, ಬಂದರೂ ಬರ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಆ್ಯಂಡ್ ಟಾಸ್ ಫ್ಯಾಕ್ಟರ್ ವಿಚಾರಕ್ಕೆ ಬಂತು ಅಂತ ಅಂದಾಗ ಬೋಲ್ ಫಸ್ಟು ಇಲ್ಲಿ ಯೂಶಲಿ ಒಂದು ನಾರ್ಮು. ಖಂಡಿತ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ರಾಜಸ್ಥಾನ್ ರಾಯಲ್ಸ್ ಅವರೆಲ್ಲ ಟಾಸ್ ಗೆದ್ದು, ಮುಂಬೈ ಇಂಡಿಯನ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಬಟ್ ಆದರೂ ಕೂಡ ಮ್ಯಾಚ್ನ ಸೋತರು. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಂದು ಹ್ಯೂಜ್ ಟಾರ್ಗೆಟ್ನ ಕಲೆ ಹಾಕಲೇಬೇಕು. ನೋಡಿ, ರಾಜಸ್ಥಾನ್ ರಾಯಲ್ಸ್ ಅವರು ಯಾವ ಥರ ಹ್ಯೂಜ್ ಟಾರ್ಗೆಟ್ನ ಕಲೆ ಹಾಕಿದ್ರು ಅದೇ ರೀತಿ ಹೊಡೆದ್ರು ಅಂತ ಅಂದರೆ ಚೇಸ್ ಮಾಡೋದು ಟೀಮಿಗೆ ಇಲ್ಲಿ ಕಷ್ಟ ಖಂಡಿತ ಆಗೇ ಆಗುತ್ತೆ. ಅದು ರಾಜಸ್ಥಾನ್ ರಾಯಲ್ಸ್ಗೆ ಇರುವಂಥ ಒಂದು ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಯೂನಿಟ್ನ ನೋಡ್ತು ಅಂದರೆ, ಎಸ್ಪೆಷಲಿ ಬೌಲಿಂಗ್ ಯೂನಿಟ್ನ ನೋಡ್ತು ಅಂತಂದರೆ, ಚೇಸ್ ಮಾಡಬೇಕು ಅಂದರೆ ಇವರ ಕ್ವಾಲಿಟಿ ಬೌಲಿಂಗ್ ಯೂನಿಟ್ ಎಗೇನ್ಸ್ಟು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ್ಯಂಡ್ ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ಅಂತ ಬಂದಾಗ ಆಗಿರುವಂಥ ಮ್ಯಾಚ್ಗಳಲ್ಲಿ 17 ಮ್ಯಾಚಿಗೆ ಗೆದ್ದಿದ್ದಾರೆ. RCB 14 ಮ್ಯಾಚ್ನ ಗೆದ್ದಿದ್ದಾರೆ. ರಾಜಸ್ಥಾನ್ ರಾಯಲ್ಸು 3 ಮ್ಯಾಚು ನೋ ರಿಸಲ್ಟು ಕೂಡ ಆಗಿದೆ. ಇಲ್ಲಿ 17-14 ಇಟ್ಕೊಂಡಿರುವಂಥದ್ದು ಏನಂತ ಹೆವಿ ಡಿಫ್ರೆನ್ಸ್ ಏನಿಲ್ಲ, ಜಸ್ಟ್ ಎ ಫ್ಯೂ ಮ್ಯಾಚ್ನ ಡಿಫ್ರೆನ್ಸ್ ಅಷ್ಟೇ. ಸೊ ಚೆನ್ನಾಗೇ ಮೇಂಟೈನ್ ಮಾಡಿದರೆ. RCB ಲೀಡ್ನ ತೊಗೊಂಡಿದ್ರೆ ಹೆಡ್ ಟು ಹೆಡ್ ಅಂತ ಬಂದಾಗ ಲಾಸ್ಟು 7 ಔಟಿಂಗ್ಸಲ್ಲಿ, ಲಾಸ್ಟು 7 ಮ್ಯಾಚ್ಗಳಲ್ಲಿ RCB 5 ಮ್ಯಾಚ್ನ ಗೆದ್ದರೆ 2 ಮ್ಯಾಚ್ನ ಮಾತ್ರ ಗೆಲ್ಲ ಥರ ಆಗಿರೋದು ಇವರು. ಅಂದರೆ ಸಿಕ್ಕಾಪಟ್ಟೆ ಡಾಮಿನೇಟ್ನ ಮಾಡಿದ್ದೆವು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ರೀಸೆಂಟ್ ಪಾಸ್ಟ್ ಗೇಮ್ಸ್ಗಳೆಲ್ಲ ಗಮನಿಸ್ತು ಅಂತ ಅಂದಾಗ. ಆ್ಯಂಡ್ ಹೈಯೆಸ್ಟ್ ಸ್ಕೋರ್ RCB ರೆಕಾರ್ಡ್ ಮಾಡಿರೋದು 217, ಅಂದರೆ RR ರೆಕಾರ್ಡ್ ಮಾಡಿರೋದು. RCB ರೆಕಾರ್ಡ್ ಮಾಡಿರೋದು 205 ಮಾತ್ರ. ಸೊ ಇವ್ರದ್ದೇನೆ ಒಂದು ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದೆ ಹೈಯೆಸ್ಟ್ ಸ್ಕೋರ್ ಅಂತ ಬಂದಾಗ. ಆ್ಯಂಡ್ 2024 ಫಾರ್ಮ್ ಅಂತ ಬಂದಾಗ
26 ಫಾರ್ಮ್ ಅಂತ ಬಂದಾಗ ಅವರು 3 ಮ್ಯಾಚ್ನಾಗ ಗೆದ್ದಾರೆ ಕನ್ಸಿಕ್ಯೂಟಿವ್ ಆಗಿ, ನಾವು 2 ಮ್ಯಾಚ್ನಾಗ ಗೆದ್ದಿದ್ವಿ ಕನ್ಸಿಕ್ಯೂಟಿವ್ ಆಗಿ. ಈ ಮ್ಯಾಚ್ನಾಗ ಗೆಲ್ತವ್ರೆ 3 ಮ್ಯಾಚ್ನಾಗ ಗೆದ್ದಂಗೆ ಆಗುತ್ತೆ. ಟೇಬಲ್ ಟಾಪಿಗೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಇವತ್ತು. RCB ಅವರವರು ಇನ್ ಕೇಸ್ ಇವತ್ತಿನ ಮ್ಯಾಚ್ನಾಗ ಗೆಲ್ತು ಅಂತಂದರೆ ವಿತ್ ಬೆಟರ್ ರನ್ ರೇಟ್ ಇಟ್ಕೊಂಡಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ನ ಬೆಟರ್ ರನ್ ರೇಟ್ ಇಟ್ಕೊಂಡಿರೋದನ್ನ 100% ಇವತ್ತು ಮ್ಯಾಚ್ನಾಗ ಗೆಲ್ತು ಅಂದರೆ ಟೇಬಲ್ ಟಾಪ್ ಆಗೋದ್ರಲ್ಲಿ ಡೌಟ್ ಗಿೌಟ್ ಅಲ್ಲ, ಏನೂ ಇಲ್ಲವೇ ಇಲ್ಲ. ಆ್ಯಂಡ್ ಪ್ಲೇಯರ್ಸ್ ವಿಚಾರಕ್ಕೆ ಬಂದರೆ ಯಶಸ್ವಿ ಜಾಯ್ಸ್ವಾಲ್ ಸೈಕ ಕಾಣಿಸ್ಕೊಂತಾರೆ. 170 ರನ್ ಹೊಡೆದಿರಮ್ಮ. ಆರೆಂಜ್ ಕ್ಯಾಪ್ ಪೌಡರ್ ಕೂಡ ಆಗಿದ್ರು. ಸೊ ಸೈಕಾಗಿ ಆಡ್ತಾರೆ ಯಶಸ್ವಿ ಜಾಯ್ಸ್ವಾಲ್. ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ರನ್ಸ್ನ ಹೊಡಿತಿದ್ದಾರೆ. ರವಿ ಬಿಷ್ಣೋಯ್ 7 ವಿಕೆಟ್ನ ಐತಿದ್ರೆ RR ಪರವಾಗಿ ಸಗದಾಗಿ ಕಾಣಿಸ್ಕೊಂತಿದ್ರೆ. ಟೀಮ್ ಡೇವಿಡ್ ಫಿನಿಶ್ ಮಾಡಿದಂಥ ರೀತಿ ನೋಡ್ತಂದ್ರೆ ಲಾಸ್ಟ್ ಮ್ಯಾಚು ಭಯ ಹುಡ್ಸೋ ಥರ ಇದೆ. ಆ್ಯಂಡ್ ರೊಮ್ಯಾರಿಯೋ ಶೆಫರ್ಡ್ ಗೊತ್ತಿರೋದೇ, ಅವರು ಇನ್ನೂ ಆ ಕಡೆಗೆ ಸಿಕ್ಕಿಲ್ಲ, ಅವ್ರಿಗೆ ಸರಿಯಾಗಿ ಸಿಕ್ಕಿಲ್ಲ. ಬಟ್ ಅವ್ರು ಯಾವ ಥರ ಆಡ್ತಾರೆ ಅಂತ ಕೆಪಬಿಲಿಟಿ ನಮ್ಮ RCB ಫಿನಿಷರ್ಸೇ ನಮ್ಮ RCB ಮೈನ್ ಸ್ಟ್ರೆಂತು. ಅವರಲ್ಲಿ ಅಷ್ಟರ ಮಟ್ಟಿಗೆ ಒಂಥರ ನೋಡಿ ಮಿಡ್ಲ್ ಆರ್ಡರ್ ಆಗಿರ್ಬೋದು, ಲೋವರ್ ಮಿಡ್ಲ್ ಆರ್ಡರ್ ಆಗಿರ್ಬೋದು, ಅಷ್ಟರ ಮಟ್ಟಿಗೆ ಎಕ್ಸ್ಪೋಸ್ ಆಗಿಲ್ಲ. ನಮ್ಮ RCBಗೆ ಎಕ್ಸ್ಪೋಸ್ ಆದಷ್ಟು, ನಮ್ಮ RCBಲಿ ಪ್ರೂವ್ ಮಾಡಿದಷ್ಟು ಅಲ್ಲಿ ಪ್ರೂವ್ ಆಗಿಲ್ಲ. ಅಲ್ಲಿ ಓಪನರ್ಸ್ನೇ ಕೂತ್ಕೊಂಡು ನಿಂತ್ಕೊಂಡು ರನ್ನ ಹೊಡೆಯೋ ಥರ ಕಾಣಿಸ್ತಾ ಇದೆ. ವಿರಾಟ್ ಕೊಹ್ಲಿ ಅವರು ಕೆರಿಯರ್ ಬೆಸ್ಟ್ ಆಗೋಗ್ಬಿಟ್ಟಿದೆ. ವಿರಾಟ್ ಕೊಹ್ಲಿ ಥರ ಪ್ಲೇಯರ್ ಇಲ್ಲ, ವಿರಾಟ್ ಕೊಹ್ಲಿ ಥರ ರನ್ಸ್ ಹೊಡೆದಿರೋಂಥ ಪ್ಲೇಯರ್ ಯಾರು ಕೂಡ ಇಲ್ಲ IPL ಅಲ್ಲಿ. ಸೊ ವಿರಾಟ್ ಕೊಹ್ಲಿ ಕನ್ಸಿಸ್ಟೆಂಟಾಗಿ ರನ್ಸ್ನ ಹೊಡಿತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ 28 ರನ್ ಹೊಡೆದ್ರು. ಬಟ್ ಈ ಮ್ಯಾಚು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ವಿರಾಟ್ ಕೊಹ್ಲಿ ಮೇಲೆ, ಓಪನಿಂಗ್ ಪೇರ್ ಮೇಲೆ, RCB ಓಪನಿಂಗ್ ಪೇರ್ ಮೇಲೆ. ಯಾಕಂದರೆ ಇವರ ಓಪನಿಂಗ್ ಪೇರ್ ಅಂತೂ ಟ್ರಮೆಂಡಸ್ ಆಗಿದೆ. ಯಶಸ್ವಿ ಜಾಯ್ಸ್ವಾಲ್ ಜೊತೆಗೆ ವೈಭವ್ ಸೂರ್ಯವಂಶಿ. ಸೊ ನನ್ನ ಪ್ರಕಾರ ಇವರ ಓಪನಿಂಗ್ ಪೇರ್ನವರು ಎತ್ಬಿಡ್ತು ಅಂತಂದರೆ ಎಕ್ಸ್ಪೋಸ್ ಆಗೋಗ್ಬಿಡ್ತೀವಿ ಟೀಮು. ಬ್ಯಾಟಿಂಗ್ ಅಂತ ಬಂದಾಗ ಖಂಡಿತ ಸೋಲುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಒಂದು ವೇಳೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಗೆದ್ರು ಅಂತಂದರೆ ಅವರ ಓಪನಿಂಗ್ ಪೇರಿಂದನೇ ಆಗಿರುತ್ತೆ. ಯಾಕಂದರೆ ಮೆಜಾರಿಟಿ ಆಫ್ ದ ರನ್ಸ್ ಹೊಡೆದಿರೋದು ಅವರ ಓಪನಿಂಗ್ ಪೇರೇ ಅಥವಾ ಓಪನರ್ಸೇ. ನೋಡಿ ಲಾಸ್ಟ್ ಮ್ಯಾಚ್ ಯಾವ ಥರ ಅದ್ದೂರಿಯಾಗಿ ಆಡ್ರು. ಆಲ್ಮೋಸ್ಟ್ 80-90 ರನ್ನ ಪಾರ್ಟ್ನರ್ಶಿಪ್ನೇ ಬಿಲ್ಡ್ ಮಾಡಿಬಿಟ್ರು. ಹೆವಿ ಪಾರ್ಟ್ನರ್ಶಿಪ್ನ, ಅದು ಅಗ್ರೆಸಿವ್ ರೇಟಲ್ಲಿ, ಒಂದು ಹೆವಿ ರೇಟಲ್ಲಿ ಬಿಲ್ಡ್ ಮಾಡ್ತಾರೆ ಇವರು. ಪವರ್ ಪ್ಲೇನೇ 60-70 ಮಿನಿಮಮ್ ಆಗೋಯ್ತು ಅವ್ರಿಗೆ. 80 ಈ ಥರ 70-80 ರನ್ ಹೊಡೆಯುವಂಥದ್ದು. ಸೊ ಈ ಕೆಪಬಿಲಿಟಿ ಅಂತೂ ಖಂಡಿತ ರಾಜಸ್ಥಾನ್ ರಾಯಲ್ಸ್ನ ಓಪನರ್ಸ್ಗಿದೆ. ಎಸ್ಪೆಷಲಿ ನನಗೆ ಯಶಸ್ವಿ ಜಾಯ್ಸ್ವಾಲ್ಗಿಂತ ಜಾಸ್ತಿ ಭಯ ಆಗ್ತಿರೋದು ವೈಭವ್ ಸೂರ್ಯವಂಶಿ. ಆ ಥರ ಒಂದು ಭಯಾನ ಊಟ ಹಾಕಿದ್ದಾರೆ. ಚಿಕ್ಕ ಹುಡುಗ ಆದ್ರೂ ಕೂಡ ಐಸ್ ಕ್ರೀಮ್ ತಿನ್ಕೊಂಬಂದು ನಾನು ತಿನ್ಕೊಂಡು ಚೆನ್ನಾಗಿ ಅಂತ ಒಂದು ಭಯಾನ ಊಟ ಹಾಕಿದ್ದಾರೆ. ಸೊ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಅವರಿಗೆ ವಿಪರೀತವಾಗಿರುತ್ತೆ. ಬಟ್ ನಾವು ಆದಷ್ಟು ಬೇಗ ಜೇಕೊಬ್ ಡಫಿ ಯಾವ ಥರ ಇಂಪ್ಯಾಕ್ಟ್ ಮಾಡಿದ್ರು ಲಾಸ್ಟ್ 2 ಮ್ಯಾಚಲ್ಲಿ ಇನಿಷಿಯಲ್ ಬ್ರೇಕ್ ಥ್ರೂಗಳನ್ನ ತೊಗೊಂಬಂದು ಕೊಟ್ಟು, ಅದೇ ರೀತಿ ಇವ್ರನ್ನೂ ಕೂಡ ಔಟ್ ಮಾಡ್ತು ಅಂತ ಅಂದರೆ, ಅದೇ ಇನಿಷಿಯಲ್ ವಿಕೆಟ್ ಬರಬೇಕಾಗಿರೋದು ಜೇಕೊಬ್ ಡಫಿನೇ. ಲಾಸ್ಟ್ 2 ಮ್ಯಾಚ್ ಅವರೇ ತೊಗೊಂಬಂದಿರೋದು ನಮಗೆ. ಸೊ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ವಿಪರೀತ ಆಗಿರುತ್ತೆ. ಅವ್ರ ಇನ್ ಕೇಸ್ ಏನಾದ್ರು ಫೇಲ್ ಆಗೋಯ್ತು ಅಂದರೆ, ಇವ್ರು ಡಾಮಿನೇಟ್ ಮಾಡಿಬಿಟ್ರು ಅಂತಂದರೆ ಇದಕ್ಕಿಂತ ಒಂದು ವರ್ಷ ತಿಂಗು ನಮ್ಮ RCBಗೆ ಇರೋದಿಲ್ಲ. ಸೊ ನೋಡೋಣ ಏನಾಗುತ್ತೆ. ಪೋಪ್ಲಲ್ಲಿ ಮೇಯ್ನಾಗಿ RCBಗೆ ವಿಕೆಟ್ಸು ಬೇಕು. 2 ಮ್ಯಾಚ್ ನಾವು ಹೆಂಗೆ ಗೆದ್ದಿದ್ದೀವಿ ಅಂತಂದರೆ ಪೋಪ್ಲಲ್ಲಿ ವಿಕೆಟ್ಸ್ ಎತ್ಬಿಟ್ಟೇ ಗೆದ್ದಿರೋದು. ಈ ಮ್ಯಾಚ್ ವಿಕೆಟ್ಸ್ ಬಂದಿಲ್ಲ ಅಂತಂದರೆ ಖಂಡಿತ ಡಾಮಿನೇಟ್ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಅಂಡ್ ಬೌಲರ್ ಬೇರೆ 5 ವಿಕೆಟ್ನ ಎತ್ತಿದ್ದಾರೆ. ಇವ್ರ ಜೊತೆಗೆ ರವಿ ಬಿಷ್ಣೋಯ್ ಬೇರೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸ್ಪಿನ್ನು ಸಖತ್ತಾಗಿದೆ, ಪೇಸು ಸಖತ್ತಾಗಿದೆ. ನನ್ನ ಪ್ರಕಾರ ಮ್ಯಾಚ್ ಮಾಡ್ಬೋದು ಗುರು. RCBಯ ಬೌಲಿಂಗ್ ಯೂನಿಟ್ಗೆ ರಾಜಸ್ಥಾನ್ ರಾಯಲ್ಸ್ ಅವರ ಬೌಲಿಂಗ್ ಯೂನಿಟು ಒಂದು ಸ್ವಲ್ಪ ಮ್ಯಾಚ್ ಮಾಡ್ಬೋದು, ಒಂದು ಸ್ವಲ್ಪ ಮೇಲ್ಗಡೆನೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ಅವರ ಬ್ಯಾಟಿಂಗ್ ಯೂನಿಟು. ಇನ್ಫ್ಯಾಕ್ಟ್ ನಮ್ಮ RCBಯ ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ತಾರೆ ರಾಜಸ್ಥಾನ್ ರಾಯಲ್ಸ್ಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಸೊ ಒಂಥರ ಅದೇ ಹೇಳಿದ್ನಲ್ಲ, 50-50 ಇದೆ ಇದು ಗೇಮು. ಸಿಕ್ಕಾಪಟ್ಟೆ ಸೈಕ್ ಗೇಮು, ಇಂಟೆನ್ಸ್ ಗೇಮ್ ಆಗುತ್ತೆ ಅಂತ. ರಾಜಸ್ಥಾನ್ ರಾಯಲ್ಸ್ ಅವರ 11 ಜಾಯ್ಸ್ವಾಲು ಜೊತೆಗೆ ಸೂರ್ಯವಂಶಿ, ಧ್ರುವ್ ಜುರಾಲ್ ಆಗಿರ್ಬೋದು, ರಿಯಾನ್ ಪರಾಗ್ ಆಗಿರ್ಬೋದು, ಜೊತೆಗೆ ಹೆಟ್ಮಾರ್ ಆಗಿರ್ಬೋದು, ಆಮೇಲೆ ಫ್ರೇರಾ ಆಗಿರ್ಬೋದು. ಸೊ ಇಲ್ಲಿ ನೋಡಿ ಇವರ ಮಿಡಲ್ ಆರ್ಡರು ಅಂಥ ಸ್ಟೇಬಲ್ ಆಗಿಲ್ಲ. ಇವರು ಪ್ರೂವ್ ಮಾಡ್ತಾರೆ ಅನ್ನೋ ಥರ ಇಲ್ಲ. ಬಟ್ ಟಾಪ್ 2 ಇದಾರಲ್ಲ, ಇವರು ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ತಾರೆ ಅನ್ನೋ ಥರನಿದೆ. ಆ್ಯಂಡ್ ಅದೇ ಹೆಟ್ಮಾರ್ಗೂ ಕೂಡ ಅಬಿಲಿಟಿ ಅನ್ನೋದಿದೆ, ಇಲ್ಲ ಅಂತಲ್ಲ. ಇವರೇನು ಉಡಾಫೆ ಪ್ಲೇಯರ್ ಅಂತ ಹೇಳ್ತಾ ಇಲ್ಲ. ಬಟ್ ರವೀಂದ್ರ ಜಡೇಜಾ ಅವ್ರಿಗೂ ನಂಬರ್ 7 ಅವ್ರಿಗೂ ಕೂಡ ಸಖತ್ತಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ಇದೆ. ಅದಾದ ನಂತರ ಅವರು ಬ್ಯಾಟಿಂಗ್ ಏನಿಲ್ಲ. ನಮ್ಮ RCBಗೆ ರೊಮ್ಯಾರಿಯೋ ಶೆಫರ್ಡ್ ನಂಬರ್ 8 ಬರ್ತಾರೆ. ಅದನ್ನು ಸಾಲಿಡ್ ಆಗಿರುವಂಥ ಬ್ಯಾಟಿಂಗ್ ಯೂನಿಟ್ ಇದೆ. ಜೋಫ್ರಾ ಆರ್ಚರ್, ಸಂದೀಪ್ ಶರ್ಮಾ, ಬರ್ಗರ್ ಜೊತೆಗೆ ತುಷಾರ್ ದೇಶಪಾಂಡೆ ಆ್ಯಂಡ್ ಬಿಷ್ಣೋಯ್, ಇವರ ಬೌಲಿಂಗ್ ಯೂನಿಟು ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿದೆ. ಆ್ಯಂಡ್ ಕಾನ್ಫಿಡೆನ್ಸ್ ಕೂಡ ಥರ ಇದೆ. RCB ಬ್ಯಾಟರ್ಸ್ಗಳನ್ನ ಕಟ್ಟಾಕುವಂಥ ಎಲ್ಲ ಎಬಿಲಿಟಿ ಇವರ ಬೌಲಿಂಗ್ ಯೂಟಲ್ಲಿ ಕಾಣಿಸ್ತಿದೆ. ಯಾಕಂದರೆ ಕ್ವಾಲಿಟಿ ಬೌಲರ್ಸ್ಗಳಿದ್ದಾರೆ. ಆ್ಯಂಡ್ ಜಾಸ್ತಿ ನಂಬರ್ ಆಫ್ ವಿಕೆಟ್ಸ್ ತೆಗೆದಿರೋಂಥ ಬೌಲರ್ಸ್ ಈ ಒಂದು ಸೀಸನಲ್ಲಿ ಕೂಡ ಇದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಬಿಡಿ, RCBಯ ಬ್ಯಾಟಿಂಗ್ ಯೂನಿಟ್ ಅಂತ ಬಂದಾಗ, ಪ್ಲೇಯಿಂಗ್ ಅಂತ ಬಂದಾಗ ವಿರಾಟ್ ಕೊಹ್ಲಿ, ಫಿಲ್ಸಾರ್ಟ್, ದೇವದತ್ ಪಡಿಕ್ಕಲ್, ರಜತ್ ಪತಿದಾರ್, ಟೀಮ್ ಡೇವಿಡ್, ಜಿತೇಶ್ ಶರ್ಮಾ ಪಾಪ ಅವಕಾಶನೇ ಸಿಗ್ತಾ ಇಲ್ಲ. ಆ ಥರ ಆಡ್ತಾರೆ ನಮ್ಮ RCB ಅವರು. ರೊಮ್ಯಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ ನೋಡಿ, ಕೃಣಾಲ್ ಪಾಂಡ್ಯ ನಂಬರ್ 8 ಬರೋದನ್ನ ಸಿಕ್ಕಾಪಟ್ಟೆ ಸಾಲಿಡ್ ಆಗಿರೋಂಥ ಬ್ಯಾಟಿಂಗ್ ಯೂನಿಟು. ಭುವನೇಶ್ವರ್ ಕುಮಾರ್, ಜೇಕೊಬ್ ಡಫಿ, ಅಭಿನಂದನ್ ಸಿಂಗ್ ಜೊತೆಗೆ ಸುಯಾಶ್ ಶರ್ಮಾ, ಈ ಒಂದು 12 ಕನ್ಸಿಸ್ಟೆಂಟಾಗಿ ಇದೇ 12 ಮೇಂಟೈನ್ ಮಾಡ್ತಾರೆ. ಅವರು ಕೂಡ ಅದೇ 12 ಮೇಂಟೈನ್ ಮಾಡ್ತಾರೆ. ಅವರು ಕೂಡ ವೆರಿ ಮಾಡ್ತಿಲ್ಲ ಟೀಮ್ನ, ನಾವು ಕೂಡ ವೆರಿ ಮಾಡ್ತಾ ಇಲ್ಲ ಟೀಮ್ನ. ಸಖತ್ತಾಗಿ ಕಾಣಿಸ್ಕೊತಾ ಇರೋಂಥ 2 ಸೈಡು, ಕನ್ಸಿಸ್ಟೆಂಟಾಗಿ ಕಾಣಿಸ್ತಾ ಇರೋಂಥ 2 ಸೈಡು. ಒಟ್ಟಿನಲ್ಲಿ 2 ಟೀಮಲ್ಲಿ ಒಂದು ಟೀಮ್ ಇವತ್ತು ಸೋಲೇಬೇಕಾಗಿರೋದ್ರಿಂದ ಮಳೆಗಳೇನೋ ಬಂದ್ಬಿಟ್ಟು ಉಣ್ಕೊಂಡು ಹೋಗ್ಬಿಡ್ತು ಅಂತಂದರೆ ಸೋಲಿಲ್ಲದ ಸರದಾರರಾಗ್ಬಿಡ್ತಾರೆ ಇಬ್ಬರೂ ಕೂಡ. ಸೊ ನೋಡೋಣ ಅದೇನಾಗುತ್ತೆ ಇವತ್ತಿನ ಮ್ಯಾಚಲ್ಲಿ ಅಂತ. ಇವತ್ತು ನನ್ನ ಪ್ರಕಾರ RCB ಹೌದು 52-48 ಇದ್ರೂ ಕೂಡ ಸಿಕ್ಕಾಪಟ್ಟೆ ಟಫ್ ಇದ್ರೂ ಕೂಡ
ಇವತ್ತು ನಾನು RCB ಜೊತೆಗೇ ಹೋಗ್ತಾ ಇದ್ದೀನಿ, ಅವೇ ಗೇಮ್ ಆದ್ರೂ ಕೂಡ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.